ಹಾಯ್ ಎಲ್ರಿಗೂ ನಮಸ್ಕಾರ. ಫೈನಲ್ ಆಗಿ ನಮ್ಮ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅವರು ನಾಯಕ ನಟನಾಗಿ ನಡೆಸುತ್ತಿರುವ ಚಿತ್ರದ ಮುಹೂರ್ತ ಇವತ್ತು ಬೆಂಗಳೂರಿನ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ನೆರವೇರಿತು. ನಟ ನಿರ್ದೇಶಕರಾದ ವಿ ರವಿಚಂದ್ರನ್ ಅವರು ಕ್ಲಾಪ್ ಕೂಡ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಈ ಚಿತ್ರಕ್ಕೆ ತುಂಬ ಜನ ಏನೇನು ಕಿರಾತಕ ಟು ಅಥವಾ ಗಿಲ್ಲಿ ಅಂತನೋ ಯಾವ ಸಿನಿಮಾ ಇರ್ಬೋದು, ಟೈಟ್ಲ್ ಏನು ಇರ್ಬೋದು ಅಂತ ಗೆಸ್ ಮಾಡ್ತಾ ಇದ್ವಿ. ತುಂಬ ಕುತೂಹಲನೂ ಇತ್ತು. ಫೈನಲ್ ಆಗಿ ಈ ಚಿತ್ರಕ್ಕೆ ಪಳಾರ್ ಅಂತ ಹೆಸರಿಟ್ಟಿದ್ದಾರೆ. ಅಂದರೆ ಪಳಾರ್ ಅಂದರೆ ತರಲೆ ನನ್ನ ಮಗ, ಸೂಪರ್ ನನ್ನ ಮಗ, ಈ ಥರ ಒಂದಿಷ್ಟು ಏನು ತರಲೆ ನನ್ನ ಮಗ ಅಂತ ಹೇಗೆ ಬರುತ್ತೋ ಆ ಅರ್ಥ ಕೊಡುವ ಒಂದು ಪದ ಅಂತ ಚಿತ್ರತಂಡದವರು ಕೂಡ ಹೇಳಿದ್ದಾರೆ. ನಾಯಕ ನಟರಾದ ಗಿಲ್ಲಿಯವರು ಕೂಡ ಹೇಳಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಒಬ್ಬ ಚಿತ್ರರಂಗದಲ್ಲಿ ಏನಾದರೂ ಸಾಧಿಸ್ಬೇಕು ಅಂದ್ಕೊಂಡು ಚಿತ್ರರಂಗಕ್ಕೆ ಬಂದು ಸಹ ನಿರ್ದೇಶಕರಾಗಿ ಅಲ್ಲಿಂದ ಸ್ಕಿಟ್ಗಳ ಮಾಡ್ಕೊಂಡು ರಿಯಾಲಿಟಿ ಶೋಗಳಲ್ಲೆಲ್ಲ ಭಾಗವಹಿಸಿ ಕೊನೆಗೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಹೊರಹೊಮ್ಮಿದ್ದು ಎಲ್ರಿಗೂ ಗೊತ್ತಿದ್ದೇ ಇದೆ. ಬರೀ ಮಳವಳ್ಳಿ ಜನತೆಗೆಲ್ಲ, ಇಡೀ ಕರ್ನಾಟಕ ಜನತೆಗೆ ತುಂಬ ಖುಷಿಯಾಗಿತ್ತು. ತುಂಬ ಸಂಭ್ರಮಾಚರಣೆ ಆಚರಿಸಿದ್ವಿ. ಅವ್ರು ಗೆದ್ದಾಗಂತೂ ಇಡೀ ಅವರ ಮಳವಳ್ಳಿ ಊರಿನ ತುಂಬ ಸಂಭ್ರಮಾಚರಣೆ ಅಷ್ಟು ತುಂಬಿತ್ತು. ನನಗಂತೂ ಪರ್ಸ್ನಲಿ, ನನಗೆ ಅಂತಲ್ಲ ಇಡೀ ಕರ್ನಾಟಕದ ಜನತೆಗೂ ತುಂಬ ಖುಷಿಯಾಗಿತ್ತು. ಹೀಗಾಗಿ ಅವರು ಅಂದರೆ ಇಷ್ಟು ದಿನ ಅವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕೆಲವೊಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ನಾಯಕ ನಟರಾಗಿ ಇದು ಮೊದಲನೇ ಸಿನಿಮಾ. ಹೀಗಾಗಿ ಈ ಸಿನಿಮಾದ ಮುಹೂರ್ತ ಇವತ್ತು ನೆರವೇರಿದೆ. 26, 27ನೇ ತಾರೀಕಿಂದ ಈ ಚಿತ್ರದ ಶೂಟಿಂಗ್ ನಿರಂತರವಾಗಿ ಸಾಗುತ್ತೆ ಅಂತ ಚಿತ್ರತಂಡದವರು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಹೇಳಿದ್ದಾರೆ. ಈ ಚಿತ್ರವನ್ನು ಚಂದ್ರಮೋಹನ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಅಂದರೆ ಈ ಹಿಂದೆ ಅವರು ಬ್ರಹ್ಮಚಾರಿ, ಫಾರೆಸ್ಟು, ಡಬಲ್ ಇಂಜಿನು ಮತ್ತು ಬಾಂಬೆ ಮಿಠಾಯಿ ಅಂತ ಸಿನಿಮಾಗಳನ್ನ ನಿರ್ದೇಶನ ಮಾಡಿದರು. KVN ಸಂಸ್ಥೆಯವರ ಸಪೋರ್ಟ್ ಅಂತೂ ಈ ಸಿನಿಮಾಗೆ ತುಂಬ ಅದು ಒಂಥರ ನಿಜವಲ್ಲ, ನನಗೆ ತುಂಬ ಖುಷಿಯಾಗಿದ್ದೆ. ಅದು ಅವರು ಪ್ರೆಸೆಂಟ್ ಮಾಡ್ತಾ ಇರತಕ್ಕಂಥ ಈ ಸಿನಿಮಾ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸ್ಕೊಂಡು ತೆರೆ ಮೇಲೆ ಬರಲಿ. ನಮ್ಮ ಗಿಲ್ಲಿಯವ್ರನ್ನ ಮತ್ತೆ ನಾವು ಅಂದರೆ ಆ ಸ್ಕ್ರೀನ್ ಮೇಲೆ ಅವರೇ ನಾಯಕ ನಟರಾಗಿ ಕಾಣಿಸ್ಕೊಳ್ಳೋದು ನನಗಂತೂ ತುಂಬ ಖುಷಿಯಾಗಿದೆ. ಇನ್ನು ಈ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಕೂಡ ಆ ಮುಹೂರ್ತ ಸಮಾರಂಭದಲ್ಲಿ ಬಿಡುಗಡೆ ಆಯಿತು. ಅಂದರೆ ಗಿಲ್ಲಿ ಅವರು ಹೇಳಿದ್ರಲ್ಲ, ಈ ಚಿತ್ರದಲ್ಲಿ ಹೀರೋ ಅಂತಂದೇಳಿ ಕಮರ್ಷಿಯಲ್ ಅಂಶಗಳು ಅಂತ ಏನಿಲ್ಲ, ನಾರ್ಮಲ್. ಈ ಚಿಕ್ಕಣ್ಣ ಅವರೇ ಈಗ ನಮ್ಮ ಶರಣ್ ಅವರು ಹೀಗೆ ಕಾಮಿಡಿ ರೋಲ್ ಮಾಡ್ತಾರೆ, ಅದೇ ಥರನೇ ಕಾಮಿಡಿ ರೋಲು. ಒಂದು ಡೈರಿಯಲ್ಲಿ ಏನೇನು ಬರ್ಕೊತಾರಲ್ಲ, ಬೆಳಗ್ಗೆ 8ರಿಂದ 8 ಗಂಟೆ ಏನೇನಿದೆ, ಒಬ್ಬ ಊರಿನ ಅಧ್ಯಕ್ಷ, ಪಂಚಾಯತಿ ಅಧ್ಯಕ್ಷರಾದ ಅದು ಊರಿನ ಮುಖಂಡ ಆದರೆ ಏನೇನು ಬರ್ಕೊತಾರೆ ಡೈರಿಲಿ, 8 ಗಂಟೆಗೆ ಒಳಚರಂಡಿ ವ್ಯವಸ್ಥೆ, 10 ಗಂಟೆಗೆ ಇಂಥವ್ರನ್ನ ಭೇಟಿ ಆಗಬೇಕು, ಇಂಥ ಶಿಕ್ಷಕನ ಭೇಟಿ ಆಗಬೇಕು, ನಾಳೆ ಕಾರ್ಯಕ್ರಮ ಹೇಗೋ ಅಂತ ಬರ್ಕೊಂಡಿರ್ತಾರಲ್ಲ, ಅದನ್ನೇ ಆ ಪೋಸ್ಟ್ರಲ್ಲಿ ಬಿಟ್ಟಿದ್ದಾರೆ. ಆಮೇಲೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆದ ನಮ್ಮ ಸುಧಾಕರ್ ಗೌಡ ಅವರು ಕೂಡ ಈ ಚಿತ್ರದ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದು ಅದು ಒಂಥರ ವಿಶೇಷ ಅನ್ಬೋದು. ಮುಖ್ಯವಾಗಿ ಹೀರೋಯಿನ್ ಯಾರು, ಶ್ರೀಲೀಲಾ ಅವರ ಅಥವಾ ನಮ್ಮ ಕಾವು ಅಲಿಯಾಸ್ ಕಾವ್ಯ ಅವರ? ಸದ್ಯಕ್ಕೆ ಚಿತ್ರತಂಡದವರು ಯಾವುದೇ ನಾಯಕಿ ಬಗ್ಗೆ ಯಾವುದೇ ಮಾಹಿತಿ ಬಿಟ್ಕೊಟ್ಟಿಲ್ಲ. ಸಸ್ಪೆನ್ಸ್ ಕಾದ್ಕೊಂಡಿದ್ದಾರೆ, ಕಾದು ನೋಡಿ ಅಂತ ಹೇಳಿದ್ದಾರೆ. ಅಂದರೆ ಹಂತವಾಗಿ ನಾಯಕಿ ಅಂದರೆ ಒಂದೊಂದು ವಿಭಾಗ, ಅಂದರೆ ಈಗ ನಾಯಕನ ಪರಿಚಯ ಆಗಿರಬಹುದು, ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ, ಚಿತ್ರದ ಹೆಸರನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಒಂದೊಂದು ಹಂತದಲ್ಲಿ ಮುಂದಿನ ದಿನಗಳಲ್ಲಿ ಒಂದೊಂದೇ ಬಿಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅದು ತುಂಬ ಕುತೂಹಲ ಇದೆ. ಕಾವ್ಯ ಶೈವ ಅವರಾಗ್ಬೋದಾ ಅಥವಾ ಶ್ರೀಲೀಲಾ ಆಗ್ಬೋದಾ ಅಥವಾ ಹೊಸ ನಾಯಕಿ ಆಗ್ಬೋದಾ? ಅದು ತುಂಬ ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ ಚಿತ್ರತಂಡದವರು. ಎನಿವೇ ಇರಲಿ, ನನಗಂತೂ ತುಂಬ ಖುಷಿ ಆಯಿತು. ಸೊ ನೀವು ಕೂಡ ಗಿಲ್ಲಿಯವರ ಅಭಿಮಾನಿ ಅಂತಲೂ ಕೂಡ ನನಗೆ ಗೊತ್ತು. ನೀವು ಕೂಡ ಒಂದು ಶುಭಾಶಯ ತಿಳಿಸಿ ಅಂತ ನಾನು ಹೇಳ್ಕೊತೀನಿ. ಗಿಲ್ಲಿಯವರ ಈ ಪಳಾರ್ ಚಿತ್ರಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಶುಭಾಶಯಗಳು. ಧನ್ಯವಾದಗಳು.